ವೆಲ್ಕಮ್ ಟು ಬಸವ ಐಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಡ್ಸ್ ಏನಿದೆ ಅದರಲ್ಲಿ ಮೊದಲನೇದಾಗಿ ಬೈನರಿ ನಂಬರ್ ಸಿಸ್ಟಮ್ ಬಗ್ಗೆ ತಿಳಿಯೋಣ. ಬೈನರಿ ಸಿಸ್ಟಮ್ ಅಥವಾ ಬೈನರಿ ಕೋಡ್ ಬಗ್ಗೆ ಇದು ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ ಬ್ರಾಂಚ್ ಅವರಿಗೆ ಇರುತ್ತೆ. So ಮೊದಲನೇದು ನೋಡೋದಾದ್ರೆ ಬೈನರಿ ಸಿಸ್ಟಮ್, ದ ನಂಬರ್ಸ್ ಯೂಸ್ಡ್ ಇನ್ ಅರ್ಥಮೆಟಿಕ್ ಆರ್ ಕಾಲ್ಡ್ ಡೆಸಿಮಲ್ ನಂಬರ್ಸ್ ಆಸ್ ದೀಸ್ ಆರ್ ಬೇಸ್ಡ್ ಆನ್ ಡೆಸಿಮಲ್ ಸಿಸ್ಟಮ್. ಸೊ ನಾವೇನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ 0 to 9 ನಂಬರ್ಸ್, ಉಳಿದಿರೋ ನಂಬರ್ಸ್ ಎಲ್ಲ ಅದ್ರ ಕಾಂಬಿನೇಷನ್ ನಂಬರ್ಸ್ ಇರ್ತವೆ. ಆ ಒಂದು ನಂಬರ್ಸ್ ಅನ್ನ ಅರ್ಥಮೆಟಿಕ್ ಅಲ್ಲಿ ನಾವು ಯೂಸ್ ಮಾಡುವಂತಹ ನಂಬರ್ಸ್ ಅನ್ನ ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಅಂಡ್ ಅವು ಬಂದು ಡೆಸಿಮಲ್ ಸಿಸ್ಟಮ್ ಇಂದ ಬೇಸ್ ಆಗಿರ್ತವೆ. So it's basically from those numbers are basically from decimal system anta helbodu. So the early computers employed decimal, but nowadays a new system called binary system is being employed in computers. So hale kalada computers ella ಏನು ಮಾಡ್ತಿದ್ವು, decimal number system ಮೇಲೆನೆ ಬೇಸ್ ಆಗಿ ವರ್ಕ್ ಮಾಡ್ತಿದ್ವು. ಬಟ್ ಹೇಗೆಲ್ಲ ಡೆವಲಪ್ಮೆಂಟ್ ಆಗ್ಕೊಂತ ಬಂದಿದೆ ಅದ್ರ ಲೆಕ್ಕದಲ್ಲಿ ಯಾವಾಗ ಬೈನರಿ ಸಿಸ್ಟಮ್ ಅನ್ನ ಕಂಡು ಹಿಡಿದ್ರು, ಈಸಿ ವೇ ಆಫ್ ಕನ್ವೇಯಿಂಗ್ ಇನ್ಫಾರ್ಮೇಶನ್, ಅವಾಗ ಬಂದು ನಮಗೆ ಬೈನರಿ ಸಿಸ್ಟಮ್ ನ ಇತ್ತೀಚಿನ ಕಾಲದಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಬೈನರಿ ಸಿಸ್ಟಮ್ ಅನ್ನ ಎಂಪ್ಲಾಯ್ ಮಾಡ್ತಾ ಇದ್ದಾರೆ. The system consists of 2 digits only, that is 0 and 1. The main reason of its utility is based on the fact that an electrical circuit has only 2 main states, that is off and on or 0 and 1. ಸೊ ಈ ಒಂದು ಬೈನರಿ ಸಿಸ್ಟಮ್ ಅಲ್ಲಿ ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಎಷ್ಟು ಡಿಜಿಟ್ಸ್ ಇರ್ತವೆ, ಓನ್ಲಿ 2 ಡಿಜಿಟ್ ಮಾತ್ರ ಇರ್ತವೆ, 0 and 1. ಸೊ ಈ ಒಂದು ಸಿಸ್ಟಮ್ ಇನ್ನ ರೀಸನ್ ಏನು ಮೇನ್ ಅದನ್ನ ಯೂಸ್ ಮಾಡೋದಕ್ಕೆ ಅಂತಂದ್ರೆ, ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ ನಾವು ಕಂಪೇರ್ ಮಾಡಿದವಾಗ ಅದರಲ್ಲಿ ಓನ್ಲಿ 2 ಸ್ಟೇಟ್ ಇರ್ತವೆ, ಐದರ್ ಆಫ್ ಸ್ಟೇಟ್ ಇರುತ್ತೆ ಅಥವಾ ಆನ್ ಸ್ಟೇಟ್ ಇರುತ್ತೆ. ಸೊ ಆ ಲೆಕ್ಕದ ಪ್ರಕಾರ ನೋಡ್ಕೊಂಡು ನಾವು ಈ ಒಂದು ಸಿಸ್ಟಮ್ ಅನ್ನ ನಾವು ಕಂಪ್ಯೂಟರ್ಸ್ ಅಲ್ಲಿ ಯುಟಿಲೈಸ್ ಮಾಡ್ತಾ ಇದೀವಿ. ಸೊ ಇನ್ ದಿಸ್ ವೇ the base of the system is 2 digits by and the system is referred as base 2 system. ಸೊ ಎರಡು ಡಿಜಿಟ್ ಇರೋದ್ರ ಕಾರಣ ಇದನ್ನ ಬೈನರಿ ಅಂತ ಕರಿತೀವಿ. ಬೈ ಅಂದ್ರೆ 2 ಅಂತ ಅರ್ಥ ಅಂಡ್ 2 ನಂಬರ್ಸ್ ಅಂತ ಅರ್ಥ ಬೈನರಿ ಅಂದ್ರೆ. ಸೊ ಅದಕ್ಕಾಗಿ ಈ ಒಂದು ಸಿಸ್ಟಮ್ ಅನ್ನ ಬೇಸ್ 2 ಸಿಸ್ಟಮ್ ಅಂತಾನು ಕರಿತೀವಿ. ಸೊ ನೆಕ್ಸ್ಟ್, ಡೆಸಿಮಲ್ ನಂಬರ್ಸ್ can be expressed in the form of exponents of 2 in the following manner. So decimal numbers ಏನಿದೆ ಅದು ಯಾವ ರೀತಿ ನಾವು ಬೈನರಿಯಲ್ಲಿ ಎಕ್ಸ್ಪೋನೆಂಟ್ಸ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ಇವು ಒಂದು ಕೆಲವೊಂದು ಲಿಸ್ಟ್ ಮಾಡಿದೀನಿ. ಸೊ ಇವು ನಮ್ಗೆ ಎಲ್ಲಿ ಹೆಲ್ಪ್ ಆಗ್ತವೆ ಅಂತಂದ್ರೆ, ನಾವು ಕನ್ವರ್ಷನ್ಸ್ ಏನ್ ಮಾಡ್ತೀವಿ ಮುಂದೆ ಅದರಲ್ಲಿ ಹೆಲ್ಪ್ ಆಗ್ತವೆ. 0ನ 0 ಅಂತಾನೆ ಎಕ್ಸ್ಪ್ರೆಸ್ ಮಾಡ್ತೀವಿ, 1 ಅನ್ನ 2 to the power of 0 ಅಂತ ಹೇಳ್ತೀವಿ. ಸೊ ಇನ್ ಬೈನರಿ ಸಿಸ್ಟಮ್ ನಮ್ಗೆ ಏನಾಗತ್ತೆ, ಯಾವುದೇ ನಂಬರ್ ಇರಲಿ, ಇಫ್ ಇಟ್ಸ್ ಟು ದ ಪವರ್ ಆಫ್ 0, ಆ ನಂಬರ್ ಅನ್ನ ವಿಲ್ ಬಿ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡ್ತೀವಿ. ಎನಿ ನಂಬರ್ ವಿತ್ 0 ಇಂಡೆಕ್ಸ್, ಇಲ್ಲಿರುವಂತ ಪವರ್ ಏನಿದೆ ಅದನ್ನ ಇಂಡೆಕ್ಸ್ ಅಂತ ಹೇಳ್ತೀವಿ. ಇಂಡೆಕ್ಸ್ ನಂಬರ್ ಯಾವುದೇ ನಂಬರ್ ವಿತ್ ದ ಪವರ್ ಅಥವಾ ವಿತ್ ದ ಇಂಡೆಕ್ಸ್ 0 ಬಂತು ಅಂದ್ರೆ that will be equal to 1. ಸೊ ನೆಕ್ಸ್ಟ್ 2ನ 2 to the power of 1 ಅಂತ ಬರೀಬಹುದು. ಆಗ್ಲೂ 3ಅನ್ನ 2 to the power of 1 ಪ್ಲಸ್ 2 to the power of 0. ಇಲ್ಲಿ ಹೇಗಾಗತ್ತೆ ಅಂದ್ರೆ 2 to the power of 1 ಅಂದ್ರೆ 2 ಅಂತ ನಮಗ್ ಗೊತ್ತು, ಅಂಡ್ 2 to the power of 0 ಅಂದ್ರೆ 1 ಅಂತ ಗೊತ್ತು. ಸೊ 2 plus 1 will be equal to 3. ಸೊ ನಾವು 4 ಅನ್ನ ನಾವು 4 ಡೆಸಿಮಲ್ ನಂಬರ್ ಅನ್ನ 2 to the power of 2 ಅಂತ ಹೇಳಿ 2 into 2 ಅಂತ ಹೇಳಿ ಬರೀಬಹುದು. ಹಾಗೂ 5 ಅನ್ನ 2 to the power of 2 to the power of 2 plus 2 to the power of 0. ಸೊ 2 to the power of 2 ಅಂದ್ರೆ ನಮ್ಗೆ ಗೊತ್ತು 4 ಅಂತ ಹೇಳಿ, ಪ್ಲಸ್ 2 to the power of 0 ಅಂದ್ರೆ 1 ಅಂತ ಗೊತ್ತು. ದಟ್ ಈಸ್ ಈಕ್ವಲ್ಸ್ ಟು 4 plus 1 will be equals to 5. So 6 is equals to 2 to the power of 2 plus 2 to the power of 1. ಇದರ ವ್ಯಾಲ್ಯೂಸ್ ಏನಾಗುತ್ತೆ, 4 plus 2 ಆಗುತ್ತೆ, will be equal to 6. 7 is equals to 2 to the power of 2
ಪ್ಲಸ್ 2 to the power of 1 plus 2 to the power of 0. Values ಏನೇನಾಗುತ್ತೆ 4 plus 2 plus 1. So that will be equal to 7. So 8 ಅನ್ನ ಯಾವ ರೀತಿ ಮೆನ್ಷನ್ ಅಂದ್ರೆ 2 to the power of 3. 2 ನ 3 times ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. 9 ಅನ್ನ ಬಂದು 2 to the power of 3 plus 2 to the power of 0. 8 plus 1 ಆಗುತ್ತೆ. So ಇದೇ ರೀತಿ 10 ಅನ್ನ 2 to the power of 3 plus 2 to the power of 1. So 2 to the power of 3 ಅಂದ್ರೆ 8 ಅಂತ ಅರ್ಥ. 2 to the power of 1 ಅಂದ್ರೆ 2 ಅಂತ ಅರ್ಥ. 8 plus 2 will be equal to 10. Now here 16 is equals to 2 to the power of 4. 2 to the power 32 will be equal to 2 to the power of 5. 64 will be equal to 2 to the power of 6. 128 will be equal to 2 to the power of 7. 256 equal to 2 to the power of 8. 512 will be equal to 2 to the power of 9, and 1024 1024 will be equal to 2 to the power of 10, and so on. So ಈ ರೀತಿ ನಾವು ಏನು ಮಾಡಬಹುದು, ಟು ದ ಪವರ್ ಆಫ್ ವ್ಯಾಲ್ಯೂಸ್ ಅಥವಾ ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನು ಹಾಕೊಂಡು ನಾವು 2 ಗೆ ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನು ಹಾಕೊಂಡು ಡೆಸಿಮಲ್ ನಂಬರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಇದು ಬಂದು ನಮಗೆ ಬೈನರಿ ನಂಬರ್ಸಿನ ಲಿಸ್ಟ್. ಡೆಸಿಮಲ್ ನಂಬರ್ಸ್ ಅನ್ನ ಬೈನರಿ ನಂಬರ್ಸ್ ಅಲ್ಲಿ ಯಾವ ರೀತಿ ಬರೀತೀರಿ ಅನ್ನೋದು ನೋಡ್ರಿ. 0 0 0 0 0 ಆಗುತ್ತೆ. 1 4 always 4 digits binary number will be expressed. So 4 digits ಅಲ್ಲಿ ನಾವು ಬರೆದವಾಗ 1 ಈ ರೀತಿ ಬರೀತೀವಿ. 2 ನ 0 0 1 0, 3 ನ 0 0 1 1, 4 ನ 0 1 0 0, 5 ನ 0 1 0 1. ಸೊ ಇದು ಯಾವ ರೀತಿ ಅಂತಂದ್ರೆ ನೋಡ್ರಿ, ಇಲ್ಲಿ 2 to the power of 0 ವ್ಯಾಲ್ಯೂ ಬರುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ. ಓಕೆ, 2 to the power of 0 ಅಂದ್ರೆ 1 ಅಂತ ಅರ್ಥ. ಡೆಸಿಮಲ್ ನಂಬರ್ 1 ಅನ್ನ ನಾವು ಈ ರೀತಿ ಬರ್ದಿದ್ದೀವಿ. ಅಂಡ್ 2 to the power 2 ಅಂದ್ರೆ ಇಲ್ಲಿ 2 to the power of 1 ಅಂತ ಬರುತ್ತೆ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಪ್ರಕಾರ ಬರ್ಕೊಂಡಿದೀವಿ ನಾವು ಈ ನಂಬರ್ಸ್ ಅನ್ನ. ಸೊ ಈ ರೀತಿ ನಾವು ಲಿಸ್ಟ್ ಮಾಡಬಹುದು. ಸೊ 4 ನೋಡ್ರಿ ಇಲ್ಲಿ 2 to the power of 0, 2 to the power of 1 and 2 to the power of 2 will be 4. ಸೊ ಆ ಪ್ಲೇಸ್ ಅಲ್ಲಿ ನಾವು 1 ಅನ್ನ ಹಾಕಿದೀವಿ. ಸೊ ನಾವು ಅಲ್ಲಿ ಯಾವ ರೀತಿ ಎಕ್ಸ್ಪೋನೆಂಟ್ಸ್ ಅನ್ನ ಬರ್ದಿದೀವಿ, ಈ ರೀತಿ 2 to the power of 1 plus 2 to the power of 0, 3 ನ ಇವೆರಡು ಹೈಲೈಟ್ ಮಾಡ್ತೀವಿ. ಸೊ 2 to the power of 4 ಅಂದ್ರೆ ಥರ್ಡ್ ಡಿಜಿಟ್ ವಿಲ್ ಬಿ ಹೈಲೈಟೆಡ್, ಅಂದ್ರೆ 1 ಅಂತ ಹೇಳಿ ಹಾಕ್ತೀವಿ. ಸೊ ಈ ರೀತಿ ನಾವೇನ್ ಮಾಡಬಹುದು, ಡೆಸಿಮಲ್ ನಂಬರ್ಸ್ನ ಬೈನರಿ ನಂಬರ್ಸ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದು ಕನ್ವರ್ಷನ್ಸ್ ಅನ್ನು ನೋಡೋಣ. ಸೊ ಕನ್ವರ್ಷನ್ ಅನ್ನೋದು ಇಟ್ಸ್ ಅ ಬೇಸಿಕ್, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್ ಅರ್ಥ ಆಗಲಿ ಅಂತ ಹೇಳಿ ನಿಮಗೆ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಟು ಕನ್ವರ್ಟ್ ದ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್ಸ್. ಡೆಸಿಮಲ್ ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನ ಯಾವ ರೀತಿ ನಾವು ಬೈನರಿಯಲ್ಲಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಅದ್ರ ಪ್ರೊಸೀಜರ್ ಏನಿದೆ ಅಂತ ನೋಡೋಣ. ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ with 2 till 0 is obtained and write the remainder of each division on the right side. ಸೊ ಏನ್ ಹೇಳ್ತಾ ಇದ್ದಾರೆ, ಕೊಟ್ಟಿರುವಂತಹ ಡೆಸಿಮಲ್ ನಂಬರ್ ಅನ್ನ ಈ ರೀತಿ ಕಂಟಿನ್ಯೂ ಆಗಿ 2 ಇಂದ ಡಿವೈಡ್ ಮಾಡ್ಕೋಬೇಕು. ಅಂಡ್ ಡಿವೈಡ್ ಮಾಡ್ಕೊಂಡು ಉಳಿದಿರುವಂತಹ ರಿಮೈಂಡರ್ ಏನಿರುತ್ತೆ ಅದನ್ನ ರೈಟ್ ಸೈಡ್ ಅಲ್ಲಿ ಬರ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ರೈಟ್ ದ ರಿಮೈಂಡರ್ಸ್ ಕಮೆನ್ಸಿಂಗ್ ಫ್ರಮ್ ಲೆಫ್ಟ್ ಸೈಡ್ in a bottom to top order. ಸೊ ಏನ್ ಮಾಡ್ಬೇಕು, ಇವಾಗ ಲಾಸ್ಟ್ ಅಲ್ಲಿ ಎಲ್ಲ ರಿಮೈಂಡರ್ಸ್ ಬರ್ದಿವಿ, ಇಲ್ಲಿ 0 ಬಂತು, ಅದು ಆದ್ಮೇಲೆ ಬಾಟಮ್ ಇಂದ ಟಾಪ್ ತನಕ. ಸಿ ಹಿಯರ್ ಇನ್ ಅ ಬಾಟಮ್ ಟು ಟಾಪ್ ಆರ್ಡರ್, ಫ್ರಮ್ ಬಾಟಮ್ ಟು ಟಾಪ್ ಆರ್ಡರ್, ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ನಂಬರ್ಸ್ ಅನ್ನ ಬರ್ಕೊಂಡು ಹೋಗ್ಬೇಕು. ಸೊ ಲೆಟ್ ಅಸ್ ಸಿ 23 ನ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. 23 ಇಲ್ಲಿ 2 ತಗೊಂಡಿದ್ದೀವಿ, 2 ನ 23 ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ 2 1s are 2, no remainder will be here. 2 1s are 2, ಇಲ್ಲಿ 3 ಇದೆ, 3 ಅಲ್ಲಿ 2 ಹೋದ್ರೆ ಎಷ್ಟು 1 ಉಳಿಯುತ್ತೆ. ಸೊ ಅದಕ್ಕಾಗಿ ನಾವಿಲ್ಲಿ 1 ಸೈಡ್ಗೆ ಬರ್ಕೊಂಡಿದ್ದೀವಿ, ದಟ್ ವಿಲ್ ಬಿ ದ ರಿಮೈಂಡರ್. ಸೊ ನಾವು ಹಿಯರ್ 2 5s are 10 ಆಗತ್ತೆ, 11 ಅಲ್ಲಿ 10 ಹೋದ್ರೆ 1 ಉಳಿಯುತ್ತೆ. ಸೊ 1 ಇಲ್ಲಿ ಬರ್ಕೊಂಡಿದ್ದೀವಿ.
ಇವೆರಡನ್ನು ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದವಾಗ ಬಂದಿರೋ ನಂಬರ್ ಏನ್ ಬರುತ್ತಲ್ಲ, ಈ ನಂಬರ್ ಅಲ್ಲಿ ಅದು ಎಕ್ಸಾಕ್ಟ್ ನಂಬರ್ ಇದೆನಾ ಅಥವಾ ಏನಾದ್ರೂ ರಿಮೈಂಡರ್ ಉಳಿದಿದೆನಾ ಅನ್ನೋದನ್ನ ನೋಡ್ಕೋಬೇಕು. ಟೂ 11s 22 ಆಗುತ್ತೆ, ಇಲ್ಲಿ 23 ಇದೆ. ಸೊ 22 ಮೈನಸ್ ಮಾಡಿದ್ರೆ 1 ಉಳಿಯುತ್ತೆ, 1 ಇಲ್ಲಿ ಬರ್ಕೊಂಡಿದ್ದೀವಿ. 2 5s 10, ಇಲ್ಲಿ 11 ಇದೆ, ಇಲ್ಲಿ 1 ಬರ್ದಿದ್ದೀವಿ. 2 2s 4, ಇಲ್ಲಿ 5 ಇದೆ, 1 ಇಲ್ಲಿ ರಿಮೈಂಡರ್ ಉಳಿಯುತ್ತೆ, ಈ ಕಡೆ ಬರ್ದಿದ್ದೀವಿ. ಅಂಡ್ 2 1s 2, 2 1s 2, ಎಕ್ಸಾಕ್ಟ್ಲಿ ಆಯ್ತು. ಇದು 3 ನಂಬರ್ಸ್, 2 1s 2. ಸೊ ರಿಮೈಂಡರ್ ಏನು ಇಲ್ಲ, 0. ಸೊ ಇಲ್ಲಿ 1 ಬಂದಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಲೀವ್ ಹಿಯರ್. ಇಫ್ ನಾಟ್ 2 zeros 0 ಅಂತ ತಕೊಂಡು ನಾವು ಇಲ್ಲಿ 1 ಏನ್ ರಿಮೈಂಡರ್ ಉಳಿಯುತ್ತೆ, 1 ಮೈನಸ್ 0, ಆ ರಿಮೈಂಡರ್ನ ಈ ಕಡೆ ಬರ್ಕೋಬೇಕು. ಸೊ ಬರ್ಕೊಂಡಾದ್ಮೇಲೆ ಏನ್ ಮಾಡಬೇಕು, 23 ಬೇಸ್ 10, ಇಟ್ ಈಸ್ ಅ ಡೆಸಿಮಲ್ ನಂಬರ್ ಸಿಸ್ಟಮ್, ವಿಲ್ ಬಿ ಈಕ್ವಲ್ಸ್ ಟು ಕೆಳಗಡೆಯಿಂದ ಮೇಲ್ಗಡೆ ತನಕ ನಂಬರ್ಸ್ ಬರ್ಕೊಂಡು ಹೋಗ್ಬೇಕು. 1 0 1 1 1. ಸೊ 1 0 1 1 1 ಬೇಸ್ 2. ಸೊ 23 ಬೇಸ್ 10 will be equal to 1 0 1 1 1 ಬೇಸ್ 2. ಸೊ ಇದು ಒಂದು ಸಿಂಪಲ್ ಕನ್ವರ್ಷನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸೊ 48 ಅನ್ನು ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ 2 2s 4, 1 ಡಿಜಿಟ್ಸ್ ತಗೊಳ್ರಿ. ಫಸ್ಟಿಗೆ 2 2s 4 ಆಗುತ್ತೆ, ಏನೂ ರಿಮೈಂಡರ್ ಉಳಿದಿಲ್ಲ. ನೆಕ್ಸ್ಟ್ 2 4s 8 ಆಗುತ್ತೆ. ಸೊ 24 ಎಕ್ಸಾಕ್ಟ್ಲಿ ಡಿವೈಡ್ ಆಗಿದೆ, 48 ಡಿವೈಡ್ ಆಗಿದೆ ಎಕ್ಸಾಕ್ಟ್ ಆಗಿ, ಇಲ್ಲಿ 0 ಬರುತ್ತೆ. ಅಂಡ್ 2 1s 2 ಆಗುತ್ತೆ, 2 2s 4 ಆಗುತ್ತೆ. ಅದನ್ನು ಏನಾಯ್ತು, ನಮಗೆ ಎಕ್ಸಾಕ್ಟ್ ಆಗಿ ಡಿವೈಡ್ ಆಯ್ತು, ಇಲ್ಲಿ 0 ಹಾಕೋಬೇಕು, ರಿಮೈಂಡರ್ ಏನು ಉಳಿದಿಲ್ಲ. 2 6 12 ಆಗುತ್ತೆ, ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ. ಅಥವಾ ನೀವು ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು, ಒಂದೊಂದು ಡಿಜಿಟ್ ತಗೊಂಡು ಮಾಡ್ತೀವಿ ಅಂತಂದ್ರೆ ಇಲ್ಲಿ 0 ಇದ್ರೂ ವ್ಯಾಲ್ಯೂ ಇಲ್ಲ, ಅದಕ್ಕಾಗಿ ನಾನು ಡೈರೆಕ್ಟ್ ಆಗಿ ಹಾಕಿದ್ದೀನಿ. 2 ಇಲ್ಲಿ 1 ಇದೆ, 0s ಅಂತ ತಗೋಬಹುದು. 0 ಅಂತ ತಗೊಂಡು ಅಲ್ಲಿ ಏನು ರಿಮೈಂಡರ್ ಇರಲ್ಲ. ಸೊ 1 ಇಲ್ಲಿಗೆ ಬರುತ್ತೆ, ಸಾರಿ 1 ರಿಮೈಂಡರ್ ಉಳ್ಕೊಳತ್ತೆ, 1 ಈ ಕಡೆ ಬಂತೆ, ಅವಾಗ ಏನಾಗುತ್ತೆ, ಇದು 12 ಆಗುತ್ತೆ, ಅವಾಗ 6 ಅಂತ ತಗೋಬಹುದು. ಬಟ್ ಇನ್ ಕೇಸ್ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಡಿವೈಡ್ ಆಗ್ತಾ ಇದೆ ವಿತೌಟ್ ಎನಿ ರಿಮೈಂಡರ್ ಅಂದವಾಗ ನಾವು ಡೈರೆಕ್ಟ್ ತಗೋಬಹುದು 2 ಡಿಜಿಟ್ ಅನ್ನ. ಅಥವಾ ಈ ಫಸ್ಟ್ ಡಿಜಿಟ್ ಏನಿದೆ ಅಲ್ವಾ, ಇಲ್ಲಿ 12 ಅಲ್ಲಿ 1 2ಗಿಂತ ಕಡಿಮೆ ಇದೆ ಅಂತ ಟೈಮಲ್ಲಿ ನಾವು ಇಫ್ ಇಟ್ಸ್ ಅ ಫಸ್ಟ್ ಪ್ಲೇಸ್, ಈ ಡಿಜಿಟ್ ಬಂದು ಫಸ್ಟ್ ಪ್ಲೇಸ್ ಅಲ್ಲಿದೆ, ಆ ಡಿಜಿಟ್ 2ಗಿಂತ ಕಡಿಮೆ ಇದೆ ಅಂತಂದವಾಗ ನಾವು 2 ನಂಬರ್ಸ್ ಅನ್ನ ಡೈರೆಕ್ಟ್ ಆಗಿ ತಗೋಬಹುದು. ಅದೇ ಇದು ಫಸ್ಟ್ ಮಿಡಲ್ ಅಲ್ಲಿ ಎಲ್ಲಾದ್ರೂ ಬಂದಿತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ, ಅಲ್ಲಿ 0 ಅಂತ ಮೆನ್ಷನ್ ಮಾಡಿ 2 zeros 0 ಅಂತ ಮೆನ್ಷನ್ ಮಾಡಿ ತಗೋಬೇಕಾಗತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಸೊ ಇಲ್ಲಿ 2 6 12 ಆಗಿದೆ, 0. ಅಂಡ್ 2 3s 6, ಏನು ರಿಮೈಂಡರ್ ಉಳಿದಿಲ್ಲ, 0. 2 1s 2, ಇಲ್ಲಿ 1 ರಿಮೈಂಡರ್ ಉಳಿಯುತ್ತೆ, 3 minus 2 ಆದ್ರೆ 1 ಆಗುತ್ತೆ, ದಟ್ ವಿಲ್ ಬಿ ರಿಮೈಂಡರ್ 1. ಸೊ ಇಲ್ಲಿ 1 ಉಳಿದಿದೆ, ನಾವು ಬೇಕಂದ್ರೆ ಇಲ್ಲಿಂದ ಈ ರೀತಿ ಕೌಂಟ್ ಮಾಡ್ಕೊಂಡು ಹಾಕೋಬಹುದು. ಅಥವಾ ಇಲ್ಲಿ 2 zeros 0 ಅಂತ ತಗೊಂಡು 1 minus 0 1 ಉಳಿಯುತ್ತೆ. ಸೊ ಈ ರೀತಿ ತಗೊಂಡು ನಾವು ಎಲ್ಲ ಡಿಜಿಟ್ಸ್ ಅನ್ನ ಒಂದ್ ಕಡೆಗೆ ತಂದ್ಕೊಂಡಿದ್ದೀವಿ. ಸೊ ಇವಾಗ ಏನ್ ಮಾಡ್ತೀವಿ, ಇಲ್ಲಿಂದ ಈ ಕೆಳಗಡೆಯಿಂದ ಮೇಲ್ಗಡೆ ಸೈಡ್ ಅಲ್ಲಿ ನಂಬರ್ ಅನ್ನ ಬರ್ಕೋಬೇಕು. 1 1 0 0 0 0. So 48 base 10 will be equals to 11 00 00. In the sense 1 1 0 0 0 0 base 2. So next ಇದೇ ರೀತಿ ಒಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅನ್ನ ನೋಡೋಣ. That is 512. ಸೊ ನೋಡಿ, ಇಲ್ಲಿ ಹೇಳಿದ್ನಲ್ಲ ನಾನು 2ಗಿಂತ ಕಡಿಮೆ ಇರೋ ನಂಬರ್ ಮಧ್ಯದಲ್ಲಿ ಬಂದವಾಗ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ 5 ಇದೆ, 2 2s 4 ಆಗುತ್ತೆ, ಒಂದೊಂದು ಡಿಜಿಟ್ ಅನ್ನ ಮಾಡೋಣ. 2 2s 4 ಆಗುತ್ತೆ, ಇದರಲ್ಲಿ 1 ಉಳಿಯುತ್ತೆ. 5 minus 4 ಅಂದ್ರೆ 1 ಅನ್ನ ಇಲ್ಲಿ ಕ್ಯಾರಿ ಅಂತ ತಗೋಬೇಕು, ನಾವು 5 ಬಗ್ಲಗಡೆ ಕ್ಯಾರಿ ಅಂತ ತಗೋಬೇಕು. ಈ 1 ಪ್ಲಸ್ ಆ 1 ಏನಾಗುತ್ತೆ, 11 ಆಗುತ್ತೆ. 2 5s 10 ಆಗುತ್ತೆ, 11 ಇಲ್ಲಿಂದ ಬಂದಿರೋ ಕ್ಯಾರಿ ಈ ಪ್ಲಸ್ 1 ಇದು 11 ಆಗುತ್ತೆ. 11 minus 10 will be equals to 1. 1 ಮತ್ತೆ ಈ ಕಡೆ ಸೈಡ್ ಬರುತ್ತೆ, ಕ್ಯಾರಿ ಬರುತ್ತೆ, ಅದು ಏನಾಗುತ್ತೆ ಅಲ್ಲಿ 12 ಆಗುತ್ತೆ. 2 6 12. ಸೊ ಲಾಸ್ಟ್ ನಂಬರ್ ಬರೋಷ್ಟರಲ್ಲಿ ಎಕ್ಸಾಕ್ಟ್ ಆಗಿ ಡಿವೈಡ್ ಆಯ್ತು, ಏನೂ ರಿಮೈಂಡರ್ ಉಳಿದಿಲ್ಲ.
ಸೊ ಇಲ್ಲಿಂದ ರಿಮೈಂಡರ್ ಕ್ಯಾರಿ ಆನ್ ಮಾಡ್ಕೊಂತ ಬರ್ತಾ ಇದೆ. ಇಲ್ಲಿ ಕ್ಯಾರಿ ಆನ್ ಮಾಡಿದವಾಗ ನೆಕ್ಸ್ಟ್ ಡಿಜಿಟ್ಗೆ ಆ್ಯಡ್ ಮಾಡಬಾರ್ದು, ಅದ್ರ ಬಗ್ಲಗಡೆ ಹಾಕೊಂಡು ಆ ಪ್ಲೇಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೋಬೇಕಷ್ಟೆ. ಇಲ್ಲಿ 5 ಅಲ್ಲಿ 2 2 4 ತಗೊಂಡಾಗ 1 ಉಳಿಯಿತು. ಆ 1 ಅನ್ನು ನಾವು ಈ ಕಡೆ ಹಾಕಿ ಏನು ಮಾಡಿದ್ದೀವಿ, 11 ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಆ ರೀತಿ ಇದರಲ್ಲಿ ಮಾಡ್ಕೋಬೇಕು. ಸೊ ಲಾಸ್ಟಿಗೆ ಬರೋಷ್ಟೊತ್ತಿಗೆ ನಮಗೆ 2 6 12 ಏನು ರಿಮೈಂಡರ್ ಉಳಿದಿಲ್ಲ, ಇಲ್ಲಿ 0. ಸೊ ನೆಕ್ಸ್ಟ್ 256 ಇಲ್ಲಿ 2 ಇದೆ. ಸೊ 2 1s 2 ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 2s 4 ಆಗುತ್ತೆ. ಸೊ 5 ಅಲ್ಲಿ 4 ಹೋದ್ರೆ 1 ಉಳಿಯುತ್ತೆ. 1 ಈ ಕಡೆ ಕ್ಯಾರಿ ತಗೊಂಡಿದ್ದೀವಿ, 16 ಆಗುತ್ತೆ. ಇಲ್ಲಿ 2 8s 16, 0 ಏನು ರಿಮೈಂಡರ್ ಉಳಿಯಲ್ಲ ಲಾಸ್ಟಿಗೆ ಬರೋಷ್ಟೊತ್ತಿಗೆ. ನೆಕ್ಸ್ಟ್ 2 ಇಲ್ಲಿ 1 ಫಸ್ಟ್ ಪ್ಲೇಸಲ್ಲಿದೆ. ಇನ್ ಕೇಸ್ ನಾವು 0 ತಗೊಳ್ಳದೇ ಇದ್ರೂ 2 ಡಿಜಿಟ್ ಅನ್ನ ಕಂಟಿನ್ಯೂ ಆಗಿ ತಗೋಬಹುದು. 2 ಅದು ಎಕ್ಸಾಕ್ಟ್ ಆಗಿ ಡಿವೈಡ್ ಆಗೋ ಆಗಿದ್ರೆ. 12 ಅಂದ್ರೆ 2 6 12 ನ ತಗೋಬಹುದು. ಅಂಡ್ ನೋ ರಿಮೈಂಡರ್ ಇಸ್ ರಿಮೈನಿಂಗ್. ಸೊ 2 4s 8 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗ್ತಾ ಇದೆ 0. ಅಂಡ್ 2 3s 6 2 2s 4 ರಿಮೈಂಡರ್ ಇಸ್ 0. ನೆಕ್ಸ್ಟ್ 2 1s 2 ಇಲ್ಲಿ 3 ಇದೆ. 3 minus 2 ಏನಾಗುತ್ತೆ, 1 ಆಗುತ್ತೆ. 1 ಈ ಕಡೆ ಕ್ಯಾರಿ ಬರುತ್ತೆ, 12 ಆಗುತ್ತೆ. ಸೊ 2 6 12, 0 ರಿಮೈಂಡರ್. 2 8s 16, 0 ರಿಮೈಂಡರ್. 2 4s 8, 0 ರಿಮೈಂಡರ್. 2 2s 4, 0 ರಿಮೈಂಡರ್. ಅಗೇನ್ 2 1s 2, 0 ರಿಮೈಂಡರ್. ಇಲ್ಲಿ 1 ಬಂದಿದೆ, ಅದನ್ನ ಆಸ್ ಇಟ್ ಈಸ್ ಈ ರೀತಿ ಬರ್ಕೊಂಡು ಹೋಗ್ಬೋದು, ಅಥವಾ ಎಲ್ಲ ಡಿಜಿಟ್ಸ್ ಅನ್ನ ಒಂದ್ ಕಡೆಗೆ ತಂದ್ಕೊಳ್ಳೋ ಹಾಗಿದ್ರೆ 2 zeros 0 ಅಂತ ತಗೊಂಡು 1 minus 0 will be 1. ಸೊ ಇವಾಗ ಇಲ್ಲಿಂದ ನಂಬರ್ಸ್ ಬರ್ಕೊಂಡು ಹೋಗ್ಬೇಕು. ಸೊ 512 base 10 is equals to 1 0 0 0 0 0 0 0 0 0. So many zeros, 9 zeros ಬರುತ್ತೆ. So let's move on to the next topic. I hope ಇದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಸೊ ಇವಾಗ ಓನ್ಲಿ ಕಂಪ್ಲೀಟ್ ಡೆಸಿಮಲ್ ಪಾರ್ಟ್ ನೋಡಿದೀವಿ ನಾವು. ಇನ್ ಕೇಸ್ ನಮಗೆ ಫ್ರಾಕ್ಷನಲ್ ನಂಬರ್ಸ್ ಕೊಟ್ಟಿದ್ದಾರೆ, ಫ್ರಾಕ್ಷನ್ ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ ಅಂತಂದವಾಗ ನಾವು ಯಾವ ರೀತಿ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಫಾರ್ ಕನ್ವರ್ಟಿಂಗ್ ದ ಫ್ರಾಕ್ಷನಲ್ ಪಾರ್ಟ್ ಆಫ್ ದ ಗಿವನ್ ಡೆಸಿಮಲ್ ನಂಬರ್, we should continuously multiply with base 2 until it reaches to 0.0000. For example, ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ನಾವು. 11.8125 ಬೇಸ್ 10, 11.8125 ಬೇಸ್ 10 ಈ ನಂಬರ್ ಅನ್ನ ನಾವು ಏನ್ ಮಾಡ್ಬೇಕು, ಇನ್ಕ್ಲೂಡಿಂಗ್ ಫ್ರಾಕ್ಷನಲ್ ಪಾರ್ಟ್ ನಾವು ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕು. ಇದು ಡೆಸಿಮಲ್ ನಂಬರ್ ಅಲ್ವಾ, ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇವಾಗ ಹೇಗ್ ಮಾಡ್ಬೇಕು ಇದನ್ನ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಈಚೆ ಕಡೆ ಏನು ನಂಬರ್ ಇದೆ ಆ ನಂಬರ್ ಅನ್ನ ಡೈರೆಕ್ಟ್ ಆಗಿ ನಾವು ಯಾವ ರೀತಿ ಡಿವಿಷನ್ ಮೆಥಡ್ ಇಂದ ಕನ್ವರ್ಟ್ ಮಾಡ್ತೀವಿ, ಕನ್ವರ್ಟ್ ಮಾಡ್ಕೊಂಡು ಬಿಡ್ಬೇಕು. ಸೊ 11 ಅಂಡ್ ಇಲ್ಲಿ 2 5s 10 ಆಗುತ್ತೆ, 1 ಉಳ್ಕೊಳ್ಳುತ್ತೆ. ಅಂಡ್ 2 2s 4 ಆಗುತ್ತೆ, ರಿಮೈಂಡರ್ 1 ಉಳಿಯುತ್ತೆ. 2 1s 2 ಆಗುತ್ತೆ, ರಿಮೈಂಡರ್ 0 ಉಳಿಯುತ್ತೆ ಇಲ್ಲಿ. ಅಂಡ್ 2 zeros ಅಂತ ತಗೊಂಡು 0 ಆಗುತ್ತೆ, 1 minus 0 will be 1. ಇಲ್ಲಿಂದ ಈ ಕಡೆ ಬರ್ಕೋಬೇಕು 1 0 1 1. ಇವಾಗ ಈ ಡೆಸಿಮಲ್ ಪಾರ್ಟ್ ಅನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಇಲ್ಲಿ ಬೇಸ್ ಅಂದ್ರೆ ವಿತ್ ದ ಬೇಸ್ 2 ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಫ್ರಾಕ್ಷನಲ್ ನಂಬರ್, ಈ ಫ್ರಾಕ್ಷನಲ್ ನಂಬರ್ ಅನ್ನ ತಗೋಬೇಕು. ಅಂದ್ರೆ ಇದಕ್ಕಿಂತ ಮುಂಚೆ ಏನ್ ನಂಬರ್ ಇದೆ ಅದನ್ನ 0 ಅಂತ ಕನ್ಸಿಡರ್ ಮಾಡಿ 0.8125 ಅಂತ ತಗೋಬೇಕು. ಅಂಡ್ ಇದರಿಂದ ಈ ಮಲ್ಟಿಪ್ಲೈ ಮಾಡಿ ಬಂದಿರುವಂತಹ ಪ್ರಾಡಕ್ಟ್. ಅಂಡ್ ಇಲ್ಲಿ ನಾವು ಡೆಸಿಮಲ್ ನಂಬರ್ಸ್ ಅಂತ ಬೈನರಿ ನಂಬರ್ ಅಂತ ಹೇಳಿ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಏನು ಉಳ್ಕೊಂತವಲ್ಲ ಈ ನಂಬರ್ಸ್ ಅನ್ನ ಬೈನರಿ ನಂಬರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇವನ್ನ ಓವರ್ಫ್ಲೋ ನಂಬರ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಕಡೆಯಿಂದ ಇವೆರಡು ಮಲ್ಟಿಪ್ಲೈ ಮಾಡಿದವಾಗ ಈ ನಂಬರ್ ಇಂದ ಲಾಸ್ಟ್ ಡಿಜಿಟ್ ಇಂದ ಏನ್ ಕ್ಯಾರಿ ಬರುತ್ತೆ ಆ ನಂಬರ್ ಅನ್ನ ಓವರ್ಫ್ಲೋ ನಂಬರ್ ಅಂತ ಕರಿತೀವಿ. ಅಂಡ್ ಅದನ್ನ ನಾವು ಬೈನರಿ ನಂಬರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ 0.1285 ನಮಗೆ ಇರುವಂತಹ ಇಲ್ಲಿ ಫ್ರಾಕ್ಷನಲ್ ನಂಬರ್. 2 into 0.8125 will be equals to, ಮಲ್ಟಿಪ್ಲೈ ಮಾಡಿದವಾಗ ಇವೆರಡನ್ನ
1.6250 ಬರುತ್ತೆ. ಇವಾಗ ಇಲ್ಲಿ ಏನಾಯ್ತು 1.6250 ಅಂತಿದೆ. 1 ಕ್ಯಾರಿ ಬಂದಿದೆ, ಅದಕ್ಕಾಗಿ ಈ 1 ಅನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಬರ್ಕೋಬೇಕು ಓವರ್ಫ್ಲೋ ಅಂತ ಹೇಳಿ. ಸಾರಿ, ನೆಕ್ಸ್ಟ್ ಮತ್ತೆ ನಾವು ಏನ್ ಕನ್ಸಿಡರ್ ಮಾಡ್ಕೋಬೇಕು, ಇಲ್ಲಿ 0 ಅಂತಾನೆ ಕನ್ಸಿಡರ್ ಮಾಡ್ಕೊಂಡು 0.6250 ಅಂತ ಹೇಳಿ ಹಾಕೋಬೇಕು. ನಂಬರ್ನ ಹಾಕೊಂಡು ಇಲ್ಲಿ 2 ಇಂದ ಮತ್ತೆ ಒಂದ್ಸತಿ ಮಲ್ಟಿಪ್ಲೈ ಮಾಡಬೇಕು. ಮತ್ತೆ ನಾವು ಎರಡು ಮಲ್ಟಿಪ್ಲೈ ಮಾಡಿದವಾಗ 2 ಇಂದ ನಮಗೆ 1.2500 ಅನ್ನೋದು ನಂಬರ್ ಬರುತ್ತೆ. ಸೊ 1 ಏನಿದು ಓವರ್ಫ್ಲೋ ನಂಬರ್, ಅಗೇನ್ ಇಟ್ ಇಸ್ ಅ ಕ್ಯಾರಿ. ಸೊ ಅದಕ್ಕಾಗಿ ನಾವಿಲ್ಲಿ ಬರ್ಕೋಬೇಕು. ಸೊ ಮತ್ತೆ ನಾವೇನ್ ಕನ್ಸಿಡರ್ ಮಾಡಬೇಕು, 0.2500 ಅಂತಾನೆ ಕನ್ಸಿಡರ್ ಮಾಡಬೇಕು. ಈ 1 ಅನ್ನು ನಾವು ಈ ಕಡೆ ತಗೊಂಡ್ಬಿಟ್ಟಿದೀವಿ ಕ್ಯಾರಿ ಆಗಿ, ಅದಕ್ಕೆ ಮತ್ತೆ 0.2500 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಏನ್ ಬಂದಿರ್ತವೆ ನಂಬರ್ಸ್, ಆ ನಂಬರ್ಸ್ ಅನ್ನ ಇಲ್ಲಿ ಹಾಕೋಬೇಕು. ವಿತ್ ಎಕ್ಸ್ಕ್ಲೂಡಿಂಗ್ ಅಂದ್ರೆ ಇಲ್ಲೇನ್ ಕ್ಯಾರಿ ಬಂದಿರ್ತದೆ ಅದನ್ನ ತೆಗೆದ್ಬಿಟ್ಟು 0 ಅಂತ ಕನ್ಸಿಡರ್ ಮಾಡಿ ಈ ನಂಬರ್ ಅನ್ನ ಮತ್ತೆ ನಾವಿಲ್ಲಿ ಹಾಕೊಂಡು ಏನ್ ಮಾಡ್ಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. 0.2500ನ 2 ಇಂದ ಮಲ್ಟಿಪ್ಲೈ ಮಾಡಿದವಾಗ ಪ್ರಾಡಕ್ಟ್ ಬಂದು ನಮಗೆ 0.5300 ಬರುತ್ತೆ. ಅದನ್ನ ಏನಾಗುತ್ತೆ, ಇಲ್ಲಿ ನಮಗೆ 1 ಕ್ಯಾರಿ ಬರಲಿಲ್ಲ, ಸೊ 0ನೇ ಉಳ್ಕೊಂಡಿದೆ. ಸೊ ಇಲ್ಲಿ 0 ಅಂತ ಬರ್ಕೋಬೇಕು ಓವರ್ಫ್ಲೋ ನಂಬರ್ ಅನ್ನ. ನೆಕ್ಸ್ಟ್ 0.5300 ಈ ನಂಬರ್ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1300 ಅಂತ ಉಳಿಯುತ್ತೆ. ಸೊ ಇಲ್ಲಿ 1 ಕ್ಯಾರಿ ಏನ್ ಬಂದಿದ್ ನಾವು ಅದನ್ನ ತೆಗೆದ್ಬಿಟ್ಟ ಮೇಲೆ ನಮ್ಗೆ ಏನ್ ಉಳಿಯುತ್ತೆ, ಇಲ್ಲಿ 0 ಅಂತ ಕನ್ಸಿಡರ್ ಮಾಡಿದ್ರೆ 0.0000 ಅಂತ ಕನ್ಸಿಡರ್ ಬರುತ್ತೆ. ಸೊ ಈ ನಂಬರ್ ಅನ್ನ ನಾವು 2 ಎಷ್ಟು ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ 0ನೇ ಬರುತ್ತೆ. ಸೊ ವಿ ಶುಡ್ ಸ್ಟಾಪ್ ಹಿಯರ್ ಅಂಟಿಲ್ ಈ ರೀತಿ 0 ಬರೋ ತನಕನೂ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಪ್ರಾಡಕ್ಟ್ಸ್ ಬಂದಿರೋ ಪ್ರಾಡಕ್ಟ್ಸ್ ಅನ್ನ ಓವರ್ಫ್ಲೋ ನಂಬರ್ ತೆಗೆದು ಮಲ್ಟಿಪ್ಲೈ ಮಾಡ್ಕೊಂತ 2 ಮಲ್ಟಿಪ್ಲೈ ಮಾಡ್ಕೊಂತ ಕಂಟಿನ್ಯೂಯೇಷನ್ ಮಾಡಬೇಕು. ಇವಾಗ ಇಲ್ಲಿ ನಾವು ಯಾವ ರೀತಿ ತಗೊಂತೀವಿ, ನಾರ್ಮಲ್ ಡೆಸಿಮಲ್ ನಂಬರ್ ಅನ್ನ ಕನ್ವರ್ಟ್ ಮಾಡಿದವಾಗ ಕೆಳಗಡೆಯಿಂದ ಮೇಲ್ಗಡೆ ತನಕ ನಂಬರ್ಸ್ ಅನ್ನ ಬರೀತೀವಿ. ಬಟ್ ಇಲ್ಲಿ ಓವರ್ಫ್ಲೋ ಡಿಜಿಟ್ಸ್ ಅಲ್ಲಿ ಮೇಲಿಂದ ಕೆಳಗಡೆ ತನಕ ಫ್ರಾಕ್ಷನಲ್ ಪಾರ್ಟ್ ಅನ್ನ ಕನ್ವರ್ಟ್ ಮಾಡಿದ ಮೇಲೆ ಮೇಲಿಂದ ಟಾಪ್ ಟು ಬಾಟಮ್ ನಾವು ನಂಬರ್ಸ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಹಿಯರ್ 11.8125 ಬೇಸ್ 10 is equals to 10, ಇಲ್ಲಿ 1011 ಬಂದಿದೆಲ್ಲ 11 ನ ಕನ್ವರ್ಟ್ ಮಾಡಿದ್ರೆ 1011.1101 ಬೇಸ್ 2. ಸೊ ನೆಕ್ಸ್ಟ್ ಕನ್ವರ್ಷನ್ ಆಫ್ ಬೈನರಿ ನಂಬರ್ಸ್ ಟು ಡೆಸಿಮಲ್ ನಂಬರ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಸಣ್ಣ ವಿಷಯ ಏನು ಅಂತಂದ್ರೆ, ನಿಮಗೆ ಇಲ್ಲಿ ಯಾವಾಗಲೂ ಪ್ರತಿಯೊಂದು ನಂಬರು ನಮಗೆ ಅಪ್ ಟು 0 ತನಕ ಮಾಡಬೇಕು ಅಂದರೆ ಬಹಳಷ್ಟು ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇನ್ ಕೇಸ್ ನಾವು 5 to 6 ಸ್ಟೆಪ್ಸ್ ಮಾಡಿ ಸ್ಟಾಪ್ನು ಮಾಡ್ಕೋಬಹುದು. ಇನ್ ಕೇಸ್ ಅದು 0ಗೆ ಆಗ್ತಾ ಇಲ್ಲ ಅಂತಂದ್ರೆ ಓನ್ಲಿ ವಿ ಕ್ಯಾನ್ ರೀಚ್ ಅಪ್ ಟು 5 to 6 ಸ್ಟೆಪ್ಸ್. ಈ ರೀತಿ 5 to 6 ಸ್ಟೆಪ್ಸ್ ಅನ್ನ ಕಂಟಿನ್ಯೂಯೇಷನ್ ಮಾಡಿಕೊಂಡು ವಿ ಕ್ಯಾನ್ ಸ್ಟಾಪ್ ಇಟ್ ದೇರ್. ಸೊ ಅದೇ ಹತ್ತಿರದಲ್ಲಿ ಇದೆ, ಇನ್ನು 0ಗೆ ಆಗೋದಕ್ಕೆ ಇನ್ನೊಂದು 2-3 ಸ್ಟೆಪ್ ಅಲ್ಲಿ 0 ಬಂದ್ಬಿಡುತ್ತೆ ಅನ್ನೋ ಹಾಗಿದ್ರೆ ಮಲ್ಟಿಪ್ಲಿಕೇಶನ್ ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವು 4 to 5 ಸ್ಟೆಪ್ಸ್ ಅನ್ನ ಮಾಡಿ ವಿ ಕ್ಯಾನ್ ಸ್ಟಾಪ್ ಟು ಅಪ್ ಟು ದೇರ್. ಸೊ ನೆಕ್ಸ್ಟ್ ಇಸ್ ಕನ್ವರ್ಟಿಂಗ್ ಬೈನರಿ ನಂಬರ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಡೆಸಿಮಲ್ ನಂಬರ್ಗೆ ಅನ್ನೋದು. ರೀಡ್ ದ ಬೈನರಿ ನಂಬರ್ ಕಮೆನ್ಸಿಂಗ್ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ and multiply each binary digit with 2 to the power of 0, 2 to the power of 1, 2 to the power of 2, 2 to the power of 3 and 2 to the power of 4 etc. respectively. ಫಸ್ಟ್ ಏನ್ ಮಾಡಬೇಕು, ಕೊಟ್ಟಿರುವಂತಹ ಬೈನರಿ ನಂಬರ್ ಅನ್ನ ರೈಟ್ ಟು ಲೆಫ್ಟ್ ನಾವು ರೀಡ್ ಮಾಡ್ಕೋಬೇಕು. ರೈಟ್ ಟು ಲೆಫ್ಟ್ ಗೆ ಕಮೆಂಟ್ಸ್ ಮಾಡ್ತಾ ನಾವು ಫಸ್ಟ್ ಡಿಜಿಟ್ ಅನ್ನ 2 to the power of 0 ಅಂತ ಹೇಳಿ, ರೈಟ್ ಮೋಸ್ಟ್ ಡಿಜಿಟ್ಸ್ ಅನ್ನ ನೆಕ್ಸ್ಟ್ 2 to the power of 1 ಅಂತ ಹೇಳಿ, ನೆಕ್ಸ್ಟ್ 2 to the power of 2 ಅಂತ ಹೇಳಿ, ನೆಕ್ಸ್ಟ್ 2 to the power of 3, ನೆಕ್ಸ್ಟ್ 2 to the power of 4 ಈ ರೀತಿ ರೆಸ್ಪೆಕ್ಟಿವ್ಲಿ ನಾವು ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ರೈಟ್ ಟು ಲೆಫ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ರೈಟ್ ಫಸ್ಟ್ ಡಿಜಿಟ್ ಬಂದು 1 ಇದೆ, 1 into 2 to the power of 0 ಪ್ಲಸ್ ಇಲ್ಲಿ ಸೆಕೆಂಡ್ ಮೋಸ್ಟ್ ಡಿಜಿಟ್ ಏನಿದೆ 1 ಇದೆ, 1 into 2 to the power of 1, ಥರ್ಡ್ ಮೋಸ್ಟ್ ಡಿಜಿಟ್ 1 ಇದೆ, 1 into 2 to the power of 2, ಫೋರ್ತ್ ಬಿಟ್ 0 ಇದೆ, 0 into 2 to the power of 3 ಪ್ಲಸ್ ಲಾಸ್ಟ್ ಡಿಜಿಟ್ ಏನಿದೆ 1 ಇದೆ, 1 into 2 to the power of 4. ಸೊ ಇವಾಗ ನಾವು ಇವನ್ನ ಬಿಡಿಸೋದಾದ್ರೆ 1 ಇದೆ ಇಲ್ಲಿ,
ಇಂಟು 2 to the power of 0 ಅಂದರೆ 1 ಅಂತ ಅರ್ಥ ಬೈನರಿಯಲ್ಲಿ. ಸೊ 1 into 1 will be 1 plus 1 into 2 to the power of 1 ಅಂದರೆ 2 ಅಂತ ಅರ್ಥ. 1 into 2 will be 2 plus 2 plus 1 into 2 to the power of 2. 2 to the power of 2 ಅಂದರೆ 4. 4 into 1 is 4 plus 4. So first ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಆಯಿತು. ಫೋರ್ತ್ ಡಿಜಿಟ್ 0 ಇದೆ. ಇಂಟು 2 to the power of 3. 2 to the power of 3 ಅಂದರೆ 8. ಹೇಗೆ ಬರುತ್ತೆ ಅಂದರೆ 2 into 2 into 2. 3 times 2 ಅನ್ನು ಹಾಕೊಂಡು ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 2s are 8. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 will be equal to 0. ಅದಕ್ಕೆ ನಾವಿಲ್ಲಿ 0 ಅಂತ ತಗೊಂಡಿದ್ದೀವಿ. ದ ಲಾಸ್ಟ್ ಬಿಟ್, ಇಲ್ಲಿ ಲಾಸ್ಟ್ ಬಿಟ್ ಏನಿದೆಯಲ್ಲ 1, ಅದು 1 into 2 to the power of 4. ಅದ್ರ ಪ್ಲೇಸ್ ವ್ಯಾಲ್ಯೂ 2 to the power of 4 ಆಗುತ್ತೆ. ಸೊ ಅದನ್ನು ನಾವು 2 to the power of 4 ಅನ್ನು ನಾವು ಮಲ್ಟಿಪ್ಲೈ ಮಾಡಿದವಾಗ 2 ಅನ್ನು 4 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡಿದವಾಗ ನಮ್ಗೆ ಏನು ಬರುತ್ತೆ, 16 ಬರುತ್ತೆ. ಅಥವಾ 2 to the power of 3 8 ಅಂತ ಗೊತ್ತು. 8 2s ಮತ್ತೆ ಇನ್ನೊಂದು 4 ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಆಗಿದೆ, 4 ಅಂತಿದೆ ಪವರ್. ಸೊ 1 2 ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ 8 plus 2 ಅಂತಾದರೂ 8 2s ಅಂತಾದರೂ ಮಲ್ಟಿಪ್ಲೈ ಮಾಡ್ಕೋಬೋದು. ಅಥವಾ 2ನ 4 ಟೈಮ್ಸ್ ಹಾಕಿ ಮಲ್ಟಿಪ್ಲೈ ಮಾಡಿರಿ. 2 into 2 into 2 into 2. 2 2s are 4, 4 2s are 8, 8 2s are 16. So last bit will 16 ಇದೆ ಇಲ್ಲಿ. 16 into 1 will be 16. So ಇವೆಲ್ಲದನ್ನು ಆ್ಯಡ್ ಮಾಡಿದ್ರೆ 16 plus 4 20, 20 plus 2 22 plus 1 23. So 10111 is equals to 23 base 10. So 10311 binary number is equals to 23 decimal number ಅಂತ ಅರ್ಥ. ಇನ್ನೊಂದೆರಡು ಪ್ರಾಬ್ಲಮ್ಸ್ ಅನ್ನು ನೋಡೋಣ. 11300 ಈ ಕಡೆಯಿಂದ ಬರಬೇಕು ನಾವು. ಫಸ್ಟ್ 4 0ನ 2 ಪ್ಲೇಸ್ ವ್ಯಾಲ್ಯೂ ಪ್ರಕಾರ ಹಾಕೊಂಡು ಬಿಟ್ಟಿದ್ದೀವಿ. ಇಲ್ಲಿ ಫಿಫ್ತ್ 1 ವ್ಯಾಲ್ಯೂ ಬಂದು 1 into 2 to the power of 4 ಬರುತ್ತೆ. ನೆಕ್ಸ್ಟ್ ಇಲ್ಲಿ 1 into 2 to the power of 5 ವ್ಯಾಲ್ಯೂ ಬರುತ್ತೆ. ಸೊ ಫಸ್ಟ್ ಇವನ್ನೆಲ್ಲ ಬಿಡಿಸಿದವಾಗ ನಮ್ಗೇನಾಗುತ್ತೆ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 0ನೇ ಆಗುತ್ತೆ. ಅದಕ್ಕಾಗಿ ಫಸ್ಟ್ದು 0 ಬರುತ್ತೆ, ಸೆಕೆಂಡು 0 ಬರುತ್ತೆ, ಥರ್ಡ್ ಆಲ್ಸೋ 0 ಆ್ಯಂಡ್ ಫೋರ್ತ್ ಆಲ್ಸೋ 0. ಇವಾಗ ಫಿಫ್ತ್ ಇಲ್ಲಿ 1 ಇದೆ. 2 to the power of 4 ಅಂದರೆ 16. 16 into 1 will be 16 and 2 to the power of 5 ಅಂದರೆ 16 2s are 32 ಆಗುತ್ತೆ. ಸೊ 2ನ 5 ಟೈಮ್ಸ್ ಹಾಕಿ ಮಲ್ಟಿಪ್ಲೈ ಮಾಡಬೇಕು. ಸೊ ಆ ರೀತಿ ಮಾಡಿದವಾಗ 32 ಬರುತ್ತೆ. 32 into 1 will be equals to 32. ಸೊ ಇದನ್ನೆಲ್ಲ 16 plus 32 ಇರುತ್ತೆ. ಅದನ್ನ ಆ್ಯಡ್ ಮಾಡಿದವಾಗ 48 ಬರುತ್ತೆ. ಸೊ ದ ಸೇಮ್ ವೇ ನೆಕ್ಸ್ಟ್ ಪ್ರಾಬ್ಲಮ್ ಬಂದು 10101 is equals to 1 into ಇಲ್ಲಿಂದ ರೈಟ್ ಇಂದ ಲೆಫ್ಟಿಗೆ ಆರೋ ಮಾರ್ಕ್ ತೋರಿಸಿದೆ ನೋಡ್ರಿ. ಇಲ್ಲಿ ಈ ರೀತಿ ಮಾಡಿದವಾಗ ಫಸ್ಟ್ ಬಿಟ್ 1 into 2 to the power of 0, 0 into 2 to the power of 1, 0 into 2 to the power of 2 plus 1 into 2 to the power of 3 plus 0 into 2 to the power of 4 plus 1 into 2 to the power of 5. ಈ ರೀತಿ ಹಾಕೊಂಡು ನಾವು ಫಸ್ಟ್ ಒಂದೇ ವ್ಯಾಲ್ಯೂ 1 ಬರುತ್ತೆ. ಯಾಕಂದ್ರೆ 2 to the power of 0 is equals to 1. 1 into 1 will be 1 plus ಇಲ್ಲಿ 0 ನಾವು 2 ಇದ್ರೂ ಇದು ಇಂಟು 0 ಮಾಡಿದವಾಗ 0 ಬರುತ್ತೆ. ಇಲ್ಲಿ 4 ಇದ್ರೂ 0 ಮಾಡಿದವಾಗ 0 ಬರುತ್ತೆ. 2 to the power of 3 8 plus 8 into 1 8 and next value also will be 0. 2 to the power of 4 16 ಆಗುತ್ತೆ. ಆದರೆ ಇಂಟು 0 ಮಾಡಿದವಾಗ 0 ಬರುತ್ತೆ. ಪ್ಲಸ್ 2 to the power of 5 ಅಂದರೆ 32. 32 into 1 32. ಇಲ್ಲಿ ಏನೆಲ್ಲ ಆ್ಯಡ್ ಆಗುತ್ತೆ, 32 plus 8 40 plus 1 41. The last one 11001110. ಇಲ್ಲಿ ಇನ್ನೊಂದು ಪ್ಲೇಸ್ ವ್ಯಾಲ್ಯೂ ಜಾಸ್ತಿ ಬಂದಿದೆ ನೋಡಿ, 2 to the power of 6 ಅನ್ನೋದು. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಫಸ್ಟ್ ನಂಬರ್ ಇಸ್ 0. First number is 0. 0 into 2 to the power of 0, 1 into 2 to the power of 1, 1 into 2 to the power of
2, 0 into 2 to the power of 3 plus 0 into 2 to the power of 4 plus 1 into 2 to the power of 5 plus 1 into 2 to the power of 6. So ಇಲ್ಲಿ 0 ಬರುತ್ತೆ. ಫಸ್ಟ್ ವ್ಯಾಲ್ಯೂ 0 ಪ್ಲಸ್ ಸೆಕೆಂಡ್ ವ್ಯಾಲ್ಯೂ 2 ಬರುತ್ತೆ. 2 to the power of 1 ಅಂದರೆ 2 ಅಂತ ಅರ್ಥ. 2 into 1 2 plus second value 4 and third value 0, fourth value 0, sorry fifth value also 0 plus ಇಲ್ಲಿ ಏನು 1 into 2 to the power of 5 ಅಂತ ಇದೆಯಲ್ಲ ಅದು 2 to the power of 5 ಅಂದರೆ 32 into 1 32 ಆಗುತ್ತೆ ಪ್ಲಸ್ 2 to the power of 6 ಅಂದರೆ 64 ಆಗುತ್ತೆ ಇಂಟು 1 is equals to 64. ಇವಾಗ ಆ್ಯಡ್ ಮಾಡಬೇಕು. 64 32 4 plus 2 ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ 102 ಬರುತ್ತೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗಿದೆ, 11001110 ಈ ಬೇಸ್ 2 ಸಿಸ್ಟಮ್, ಸಾರಿ 11001110 ಬೇಸ್ 2 number is equals to 102 base 10 number, 102 base 10 number ಅಂತ ಅರ್ಥ ಆಗಿದೆ. ಸೊ ಇಲ್ಲಿ ನಮಗೆ ಯಾವ ರೀತಿ ಕನ್ವರ್ಷನ್ಸ್ ಮಾಡಬೇಕು ಅನ್ನೋದು ನೋಡಿದ್ದೀವಿ, ಡೆಸಿಮಲ್ ಟು ಬೈನರಿ ಅಂಡ್ ಬೈನರಿ ಟು ಡೆಸಿಮಲ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಮಗೆ ಏನು ಅರ್ಥಮೆಟಿಕ್ಸ್ ಏನೇನಿದೆ ಬೈನರಿಯಲ್ಲಿ, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ಅದಕ್ಕೆ ಏನೆಲ್ಲ ರೂಲ್ಸ್ ಇದೆ, ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. So thanks for watching. Please subscribe and press the bell icon for further notifications. Like and share the videos. Thank you.